ಬೆಳಕಿನ ಪ್ರತಿಫಲನ. ಬೆಳಕಿನ ಪ್ರತಿಫಲನ ಈ ಒಂದು ಪರಿಕಲ್ಪನೆಯನ್ನು ಅತಿ ಸುಲಭವಾಗಿ ಉದಾಹರಣೆಯೊಂದಿಗೆ ಅರ್ಥೈಸಿಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ನಾವು ಹೇಗೆ ನೋಡ್ತೇವೆ ಅಂತ ಪ್ರಶ್ನಿಸಿದಾಗ ಬಹಳಷ್ಟು ವಿದ್ಯಾರ್ಥಿಗಳು ಆಶ್ಚರ್ಯಕರವಾದ ಉತ್ತರ ಕೊಡಬಹುದು. ಏನು ಅಂತಂದರೆ, ಕಣ್ಣಿನಿಂದ ನಾವು ಸುತ್ತಮುತ್ತಲಿನ ವಸ್ತುಗಳನ್ನು ನೋಡ್ತೇವೆ. ಹೌದು, ನಿಜ. ಹಾಗಾದರೆ ಒಂದು ವೇಳೆ ಕತ್ತಲಿದ್ದಾಗ ಅಥವಾ ಕತ್ತಲಿನಲ್ಲಿ ನಮ್ಮ ಕಣ್ಣಿನಿಂದ ವಸ್ತುವನ್ನು ನೋಡಲು ಸಾಧ್ಯವೇ ಎಂದು ಪ್ರಶ್ನಿಸಿದಾಗ ಉತ್ತರ ಇಲ್ಲ. ಕತ್ತಲಿನಲ್ಲಿರ್ಬೋದು ಅಥವಾ ಬೆಳಕಿನ ಅನುಪಸ್ಥಿತಿಯಲ್ಲಿರ್ಬೋದು, ಯಾವುದೇ ವಸ್ತುವನ್ನು ನಾವು ನೋಡುವುದು ಸಾಧ್ಯವಿಲ್ಲ ಎಂದು ನಾವು ಹೇಳುತ್ತೇವೆ. ಹಾಗಾದರೆ ವಸ್ತುವನ್ನು ನೋಡಬೇಕು ಅಂದರೆ ಬೆಳಕು ಬೇಕು. ಈ ಬೆಳಕು ಎಲ್ಲಿಂದ ಬರುತ್ತೆ? ಬೆಳಕು ಎಲ್ಲಿಂದ ಬರುತ್ತೆ ಅಂದರೆ ಬೆಳಕಿನ ಮೂಲದಿಂದ ಬರುತ್ತೆ ಅಂತ ಹೇಳ್ತೇವೆ. ಆಕಾರದಿಂದ ಬರುತ್ತೆ. ಬೆಳಕಿನ ಆಕಾರ ಯಾವುದು ಅಂತಂದರೆ ಸೂರ್ಯ ಇರ್ಬೋದು, ನಕ್ಷತ್ರಗಳು ಇರ್ಬೋದು, ಅಥವಾ ವಿದ್ಯುತ್ ಬಲ್ಬ್ಗಳಿರ್ಬೋದು. ಇವೆಲ್ಲವೂ ಕೂಡ ಬೆಳಕಿನ ಆಕಾರ ಅಂತೇಳಿ ನಾವು ಹೇಳ್ತೀವಿ. ಹಾಗಾದರೆ ಯಾವ ವಸ್ತುಗಳು ಬೆಳಕನ್ನು ಹೊರಸೂಸುತ್ತವೆಯೋ ಆ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರಿಸಲ್ಪಡುತ್ತವೆ ಎಂದು ನಾವು ಹೇಳುತ್ತೇವೆ. ಒಂದು ಉದಾಹರಣೆ ನಮ್ಮೆದುರಿಗೆ ಇದೆ. ಏನು ಅಂತಂದರೆ, ಈ ಒಂದು ಚಿತ್ರದಲ್ಲಿ ತಾವು ಕಟ್ಟಿಗೆಯ ಅಥವಾ ಪ್ಲಾಸ್ಟಿಕ್ಕಿಂದು ಇರ್ಬೋದು, ಈ ಕಟ್ಟಿಗೆಯ ಕುರ್ಚಿ ಅಥವಾ ಟೇಬಲ್ಗಳನ್ನು ನಾವು ಗಮನಿಸಿದಾಗ ಈ ವಸ್ತುಗಳು ಯಾವುದೇ ಬೆಳಕನ್ನು ಹೊರಸೂಸುವುದಿಲ್ಲ ಎಂಬುದು ನಮಗೆ ಗೊತ್ತು. ಇವಕ್ಕೆ ಸ್ವಂತ ಯಾವುದೇ ಬೆಳಕಿಲ್ಲ, ಬೆಳಕನ್ನು ಹೊರಸೂಸುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ತಮ್ಮದೇ ಸ್ವಂತ ಬೆಳಕನ್ನು ಹೊರಸೂಸದ ವಸ್ತುಗಳನ್ನು ನಾವು ಹೇಗೆ ನೋಡುತ್ತೇವೆ ಎನ್ನುವ ಪ್ರಶ್ನೆ ಉದ್ಭವ ಆಗತ್ತೆ. ಅದನ್ನೇ ನಾವು ಹೇಳ್ತೇವೆ ಬೆಳಕಿನ ಒಂದು ಪ್ರತಿಫಲನ ಅಂತೇಳಿ ಹೇಳ್ತೇವೆ. ಅಂದರೆ ಬೆಳಕನ್ನು ಹೊರಸೂಸಿದಂಥ ಯಾವುದೇ ವಸ್ತುಗಳಿರ್ಬೋದು, ಅವುಗಳನ್ನು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾರಣ ಅಂತಂದರೆ ಬೆಳಕಿನ ಪ್ರತಿಫಲನ. ಬೆಳಕಿನ ಪ್ರತಿಫಲನ ಇಲ್ಲಿ ಏನಾಗತ್ತೆ ಅಂದರೆ, ಇಲ್ಲಿ ಬೆಳಕಿನ ಪ್ರತಿಫಲನದಿಂದ ಈ ವಸ್ತುಗಳು ಹೇಗೆ ಗೋಚರಿಸಲ್ಪಡುತ್ತವೆ ಎಂಬುದನ್ನು ನಾವು ನೋಡೋದಾದರೆ, ಬೆಳಕಿನ ಮೂಲದಿಂದ ಹೊರಟಂಥ ಬೆಳಕಿನ ಮೂಲದಿಂದ ಹೊರಟಂಥ ಬೆಳಕು, ಅದು ಸೂರ್ಯ ಇರ್ಬೋದು ಅಥವಾ ಯಾವುದೇ ಬೆಳಕಿನ ಮೂಲ ಇರ್ಬೋದು, ಇದರಿಂದ ಹೊರಟಂಥ ಬೆಳಕು ಈ ವಸ್ತುವಿನ ಮೇಲೆ ಬಿದ್ದು ಆ ಬೆಳಕು ಏನಾಗುತ್ತೆ ಅಂದರೆ ಪ್ರತಿಫಲನ ಹೊಂದತ್ತೆ. ಪ್ರತಿಫಲನ ಹೊಂದಿ ಅದು ನಮ್ಮ ಕಣ್ಣನ್ನು ತಲುಪಿದಾಗ ನಾವೇನು ಮಾಡ್ತೇವೆ ಅಂದರೆ ಆ ವಸ್ತುವನ್ನು ನೋಡಲು ನಮಗೆ ಸಾಧ್ಯವಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಪ್ರತಿಫಲನ ಎಂಬುದು ಇಲ್ಲದೇ ಹೋಗಿದ್ದರೆ ಈ ಭೂಮಿಯ ಮೇಲಿರುವಂಥ ಸಾಕಷ್ಟು ವಸ್ತುಗಳನ್ನು ನಾವು ನೋಡುವುದಾಗಲಿ, ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದಾಗಲಿ ಯಾವುದೂ ಕೂಡ ಸಾಧ್ಯವಾಗ್ತಿರಲಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಈ ಒಂದು ಸೊಗಸಾದ ಸೌಂದರ್ಯವನ್ನು, ವಸ್ತುಗಳನ್ನು, ಈ ಜಗತ್ತನ್ನು ನಾವು ನೋಡ್ತಾ ಇರೋದು ಬಿಕಾಸ್ ಆಫ್ ಬೆಳಕಿನ ಪ್ರತಿಫಲನದಿಂದ ಎಂಬುದು ನಮಗೆ ತಿಳಿದುಕೊಳ್ಳಬೇಕಾದಂಥ ಮಹತ್ವದ ಸಂಗತಿ. ಸೊ ಬೆಳಕಿನ ಪ್ರತಿಫಲನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಜೀವನವನ್ನು ಪ್ರಭಾವಿಸಿದೆ ಎಂದು ನಾವು ಹೇಳುತ್ತೇವೆ. ಇನ್ನು ಮಾನವನ ದೇಹಕ್ಕೆ ನಾವು ಬಂದರೆ, ಮಾನವನ ದೇಹವು ಕೂಡ ತನ್ನಷ್ಟಕ್ಕೆ ತಾನೇ ಯಾವುದೇ ಬೆಳಕನ್ನು ಹೊರಸೂಸುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಇಲ್ಲಿ ಕನ್ನಡಿಯಲ್ಲಿ ಈ ಒಂದು ಮನುಷ್ಯನ ಒಂದು ಪ್ರತಿಬಿಂಬವನ್ನು ನೋಡುವುದು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ನಮಗೆ ಕಾಡಿರುತ್ತೆ. ಬೆಳಕಿನ ಮೂಲದಿಂದ ಹೊರಟಂಥ ಬೆಳಕಿನ ಕಿರಣಗಳು ಇಲ್ಲೇನಾಗತ್ತೆ ಅಂದರೆ ಈ ಮನುಷ್ಯನ ದೇಹಕ್ಕೆ ತಾಗಿ ಅದು ಆ ಬೆಳಕಿನ ಕಿರಣ ಪ್ರತಿಫಲನಗೊಂಡು ಕನ್ನಡಿಗೆ ಬಂದು ಬಡಿಯತ್ತೆ. ಕನ್ನಡಿಗೆ ಬಂದು ಬಡಿದ ನಂತರ ಮತ್ತೆ ಅದು ಪ್ರತಿಫಲನಗೊಂಡು ನಮ್ಮ ಕಣ್ಣನ್ನು
ತಲುಪತ್ತೆ. ಕಣ್ಣನ್ನು ತಲುಪಿದಾಗ ನಮ್ಮದೇ ಆದ ಪ್ರತಿಬಿಂಬವನ್ನು ನಾವು ಈ ಒಂದು ಕನ್ನಡಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗತ್ತೆ ಅಂತೇಳಿ ನಾವು ಹೇಳ್ತೇವೆ.